ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 38 ಅನ್ನ ಗಮನಿಸಿ. ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನದಿಂದ ಗರ್ಭಧಾರಣೆಯನ್ನು ನಿಯಂತ್ರಿಸುವುದು ಒಂದು ಉತ್ತಮ ವಿಧಾನ. ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಯಾಂತ್ರಿಕ ಗರ್ಭ ನಿರೋಧಕ ವಿಧಾನ ಮತ್ತೆ ಶಸ್ತ್ರಕ್ರಿಯಾ ವಿಧಾನ ಅಂತದ್ದಿರುತ್ತೆ. ಇಲ್ಲಿ ಯಾಂತ್ರಿಕ ಗರ್ಭ ನಿರೋಧಕ ವಿಧಾನ ಅಂದ್ರೆ ಕಾಂಡೋಮ್ಗಳನ್ನ ಬಳಸುವಂಥದ್ದು, ಯೋನಿ ಚೀಲಗಳನ್ನ ಬಳಸುವಂಥದ್ದು, ಕಾಪರ್ ಟೀಯ ಉಪಯೋಗ, ಹಾಗೆ ಗರ್ಭ ನಿರೋಧಕ ಮಾತ್ರೆಗಳ ಉಪಯೋಗವೆಲ್ಲ ಇರ್ತದೆ. ಶಸ್ತ್ರಕ್ರಿಯಾ ವಿಧಾನ ಅಂದ್ರೆ ಪುರುಷರಲ್ಲಿ ವ್ಯಾಸೆಕ್ಟಮಿ ಅನ್ನುವಂಥ ಒಂದು ಶಸ್ತ್ರಕ್ರಿಯಾ ವಿಧಾನ. ಅದೇ ತರ ಸ್ತ್ರೀಯರಲ್ಲಿ ಟ್ಯುಬೆಕ್ಟಮಿ ಅನ್ನುವಂತಹ ಶಸ್ತ್ರಕ್ರಿಯಾ ವಿಧಾನವನ್ನ ನಡೆಸಲಾಗುತ್ತೆ. ಇಲ್ಲಿ ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನ ಗರ್ಭಧಾರಣೆಯನ್ನ ನಿಯಂತ್ರಿಸಲಿಕ್ಕೆ ಒಂದು ಉತ್ತಮ ವಿಧಾನ. ಯಾಕೆ ಅಂತ ಕೇಳ್ತಿದ್ದಾರೆ. ಯಾಂತ್ರಿಕ ವಿಧಾನದಲ್ಲಿ ಬಳಸುವ ಮಾತ್ರೆಗಳು ಮತ್ತು ವಂಕಿಗಳು ಅಡ್ಡ ಪರಿಣಾಮ ಬೀರುತ್ತವೆ. ಇದರಿಂದ ಇರಿಟೇಷನ್ ಆಗುವಂತದ್ದು ಎಲ್ಲ ಆಗಬಹುದು. ಹಾಗಾಗಿ ಇವು ಅಡ್ಡ ಪರಿಣಾಮವನ್ನ ಬೀರ್ತವೆ. ಯಾಕೆಂದ್ರೆ ಮಾತ್ರೆಗಳು ಏನ್ ಮಾಡುತ್ತೆ, ಇವು ಹಾರ್ಮೋನ್ಗಳನ್ನ ವ್ಯತ್ಯಾಸ ಮಾಡುತ್ತೆ. ಅವು ಅಂಡಗಳನ್ನ ಬಿಡುಗಡೆ ಮಾಡದೇ ಇರುವಂತೆ ತಡೆಯೋದ್ರಿಂದ ಇಲ್ಲಿ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಯಾಂತ್ರಿಕ ವಿಧಾನ ಸಮರ್ಪಕವಾಗಿ ಬಳಸದಿದ್ದರೆ ಗರ್ಭಧಾರಣೆಯ ಸಾಧ್ಯತೆ ಇರುತ್ತದೆ. ಹಾಗಾಗಿ ಶಸ್ತ್ರಕ್ರಿಯಾ ವಿಧಾನವು ಇದಕ್ಕೆ ಶಾಶ್ವತ ಪರಿಹಾರ ನೀಡುತ್ತದೆ. ಶಸ್ತ್ರಕ್ರಿಯಾ ವಿಧಾನದಿಂದ ಗರ್ಭಧಾರಣೆಯ ಸಾಧ್ಯತೆ ಇರುವುದಿಲ್ಲ. ಆದ್ರೆ ಯಾಂತ್ರಿಕ ವಿಧಾನ ಸಮರ್ಪಕವಾಗಿ ಬಳಸದೇ ಇದ್ರೆ ಗರ್ಭಧಾರಣೆಯ ಸಾಧ್ಯತೆ ಇರುತ್ತದೆ. ಹಾಗಾಗಿ ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನದಿಂದ ಗರ್ಭಧಾರಣೆ ನಿಯಂತ್ರಿಸುವುದು ಒಂದು ಉತ್ತಮ ವಿಧಾನವಾಗಿರುತ್ತೆ. ಥ್ಯಾಂಕ್ ಯು.